ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದಾಗಿ ದೇಶದಲ್ಲಿ ಗ್ಯಾಸ್ ಅಭಾವ ಉಂಟಾಗಿದೆ. ಇದರ ಮಧ್ಯೆ ರಾಜ್ಯದಲ್ಲೂ ಕೂಡ ತಾರಕಕ್ಕೇರಿದೆ ಗ್ಯಾಸ್ ಸಿಲಿಂಡರ್ನ ಟ್ರಬಲ್. ಚಿಕ್ಕಬಳ್ಳಾಪುರದಲ್ಲಿ ಆಟೋ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಗೃಹ ಬಳಕೆ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಆಟೋ ಚಾಲಕರ ಗೋಳನ್ನ ಕೇಳೋರೇ ಇಲ್ಲ ಅನ್ನುವಂತಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬಂಕ್ಗಳು ಬಂದ್ ಆಗಿದ್ರಿಂದ LPG ಸಿಗ್ತಿಲ್ಲ. ಆಟೋ ಚಾಲನೆ ಮಾಡಿಯೇ ದಿನದ ದುಡಿಮೆಯನ್ನು ಅವರು ದುಡಿಬೇಕು. ಈಗ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ರೆ ನಾವೇನ್ ಮಾಡೋದು ಅಂತ ಹೇಳ್ಕೊಂಡು ಅವರು ಗೋಳಾಟ ಮಾಡ್ತಿದ್ದಾರೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ನಿತ್ಯ ಗೋಳಾಟ, ಜೀವನ ನಡೆಸೋದು ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡು ಅಳಲು ತೋಡ್ಕೊಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಹೋಟೆಲ್ ಇರಬಹುದು, PG ಇರಬಹುದು, ಹಾಸ್ಟೆಲ್ಗಳಿರಬಹುದು, ಇಲ್ಲಿಗೆಲ್ಲ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಸರ್ವಿಸ್ ಸೆಕ್ಟರ್ ಆಗಿದ್ರಿಂದ ಊಟಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಮಧ್ಯಮ ವರ್ಗದಲ್ಲಿ ಕೆಲವರು ಆಟೋ ಚಾಲಕರೇನಿದ್ದಾರೆ, ಆಟೋದನ್ನ ಓಡಿಸ್ಬಿಟ್ಟೆ ಅದರಿಂದ ಬರುವಂಥ ದುಡಿಮೆಯಿಂದ ಜೀವನ ನಡೆಸಬೇಕು. ಆದರೆ ಯಾರು ಕೂಡ ಇತ್ತ ಗಮನ ಹರಿಸ್ತಿಲ್ಲ ಅಂತ ಹೇಳ್ಕೊಂಡು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೇನೆ. ನಮ್ಮ 2 ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ. ಇವಾಗ ಕಷ್ಟ ಆಗ್ಬಿಟ್ಟಿದೆ. ಗ್ಯಾಸ್ ಇಲ್ಲ, 2 ದಿವಸ ಗ್ಯಾಸ್ ಫುಲ್ ಇಲ್ಲ. ಇಲ್ಲಿ ಏನು ಮಾಡಿದ್ರೆ ಅರ್ಥ ಆಗ್ತಾಯಿಲ್ಲ. ಸಂಸಾರ ನಡೆಸಬೇಕು, ಮಕ್ಕಳು ಓದಿಸ್ಬೇಕು, ಜೀವನ ಕಷ್ಟ ಆಗೋಗ್ಬಿಟ್ಟಿದೆ. ಬೇರೆ ಇದು ಬಿಟ್ಟರೆ ಬೇರೆ ಆದಾಯ ಇಲ್ಲ. ಇದು ಸ್ವಲ್ಪ ಕಷ್ಟ ಆಗ್ತಾಯಿದೆ ನಮಗೆ. ನೆನ್ನೆ 3 ದಿವಸ ಇತ್ತು, ಇವಾಗ ಆಗೋಗ್ಬಿಟ್ಟಿದೆ. ಇಲ್ಲ, ಗ್ಯಾಸ್ ಇಲ್ಲ. ಏನು ಮಾಡಿ 14 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. 2 ದಿನದಿಂದ ಗ್ಯಾಸ್ ಇಲ್ಲ. ಗ್ಯಾಸ್ ಇಲ್ಲ ಅಂದರೆ ಕಷ್ಟ. ಆಟೋ ಓಡಿಸೋದು ಅದೇ ಜೀವನ ನಮ್ಮದು. ಆ ಜೀವನ ಆಟೋ ನಂಬ್ಕೊಂಡು ಜೀವನ ನಡೆಸ್ತೀವಿ. ಈ ಗ್ಯಾಸ್ ಇಲ್ಲ ಅಂದರೆ ಹೆಂಗೆ ಜೀವನ ನಡೆಸೋದು? ಆಟೋ ಓಡಿಸೋದು ಹೆಂಗೆ? ನಮ್ಮ ಜೀವನ ನಡೆಸೋದು ಹೆಂಗೆ? ಸ್ಕೂಲ್ ಮಕ್ಕಳಿಗೆ ಹೆಂಗೆ? ಊಟಕ್ಕೆ ಹೆಂಗೆ? ನಮ್ಗೆ ಈ ಥರ ಆಗೋದು ಹೆಂಗೆ? ಗ್ಯಾಸೇ ಬರ್ತಾ ಇದೆ. 2 ದಿನದಿಂದ ಗ್ಯಾಸ್ ಇಲ್ಲ. ಬರೋದು ವಾಪಸ್ ಹೋಗೋದು, ಬರೋದು ವಾಪಸ್ ಹೋಗೋದು. ಸ್ಟಾಕಿಲ್ಲ ಅಂತ ಇದನ್ನೇ ನಂಬ್ಕೊಂಡು ಇದೇ ಜೀವನ ನಮ್ಗೆ. ಬೇರೆ ಕೆಲಸ ಏನೂ ಇಲ್ಲ. ಮತ್ತೆ ಏನು ಇದು ಮಾಡೋಕ್ಕೂ ಆಗಲ್ಲ. ನಮ್ಮ ಜೀವನನೇ ಇದು, ಆಟೋ ಓಡಿಸೋದೇ ಜೀವನ. ಸುಮಾರು ಒಂದು 3 ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್ ಪ್ಲಾಂಟಿಂದ. ನಮಗೆ ಡೈಲಿ 2 ಟನ್ ಬೇಕು. ಬಟ್ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ಬರ್ತಾ ಇಲ್ಲ. ಪ್ಲಾಂಟಲ್ಲಿನೇ ಸ್ಟಾಕ್ ಇಲ್ಲ ಅಂತ ನಮಗೆ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೆ ಅನ್ನೋದು ಮಾಹಿತಿನೂ ಕೊಡ್ತಾ ಇಲ್ಲ. ಮತ್ತು ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ನಮ್ಮ ಹತ್ರ ಅವೈಲೇಬಲ್ ಇಲ್ಲ. ಸುತ್ತಮುತ್ತ ಎಲ್ಲ ಕಡೆಯವರು, ಎಲ್ಲ ನಮ್ಮ ತಾಲೂಕು ಸುತ್ತಮುತ್ತ ಎಲ್ಲ ಕಡೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಬಟ್ ಸ್ಟಾಕು ಕಡಿಮೆ ಇದೆ ಸರ್. ಇರೋ ಸ್ಟಾಕಲ್ಲೇ ನಮಗೆ ಒಂದು 2-3 ದಿನ ಆಗೋದು. ಸುತ್ತಲೇ ಎಲ್ಲರೂ ಬರೋ ಕಾರಣದಿಂದ ನಮಗೆ ಸ್ಟಾಕ್ ಬೇಗ ಖಾಲಿ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋ ದತ್ತಾತ್ರೇಯ, ಈಗಾಗಲೇ ಹೋಟೆಲ್ಗಳಿಗೆ 70% ಗ್ಯಾಸ್ ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ. ಒಂದೊಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಬಟ್ ಆ ಕಡೆ ಗಮನ ಕೊಟ್ಟು ಇಲ್ಲಿ ಮಧ್ಯಮ ವರ್ಗದಲ್ಲಿರುವಂತಹ ಆಟೋ ಚಾಲಕರ ಪರಿಸ್ಥಿತಿ ಏನಿದೆ, ಬದುಕೇನಿದೆ, ಬೀದಿಗೆ ಬರೋ ಸ್ಥಿತಿಗೆ ಬಂದಿದೆ. ಸದ್ಯಕ್ಕೆ ಆ ಭಾಗದಲ್ಲಿ ಯಾವ ರೀತಿ ಸಮಸ್ಯೆಗಳು ಎದುರಾಗ್ತಾ ಇದೆ, ಎಷ್ಟು ಬಂಕ್ಗಳು ಮುಚ್ಚಿದೆ ಚಿಕ್ಕಬಳ್ಳಾಪುರದಲ್ಲಿ ಅಂತ? ಖಂಡಿತವಾಗಿಯೂ. ಯಾಕೆಂದ್ರೆ ಒಂದ್ ಕಡೆ ಯುದ್ಧ ನಿಲ್ಲುವಂತಹ ಈ ಎಲ್ಲ ಲಕ್ಷಣಗಳು ಅಂತೂ ಕಾಣ್ತಾ ಇಲ್ಲ. ಆದ್ರೆ ಈ ಕಡೆ ಈಗ ಆಟೋಗಳನ್ನ ನಂಬಿಕೊಂಡು ಜೀವನ ನಡೆಸ್ತಾ ಇರುವಂತಹ ಚಾಲಕರ ಪರಿಸ್ಥಿತಿ ಬಹಳಷ್ಟು ರೀತಿಯಾದಂತಹ ಕೆಟ್ಟದಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದಲೂ ಸಹ ಈ ಒಂದು LPG ಒಂದು ಗ್ಯಾಸ್ ಅನ್ನ ಬಳಕೆ ಮಾಡಿಕೊಂಡು ಆಟೋಗಳನ್ನ ಓಡಿಸ್ತಾ ಇದ್ದಂತಹ ಆಟೋ ಚಾಲಕರಿಗೆ ಈಗ ಎಲ್ಲೋ ಒಂದು ರೀತಿಯಾದಂತಹ ಗೊಂದಲಮಯ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಯಾಕೆಂದ್ರೆ ಅವರು ಪ್ರತಿನಿತ್ಯದ ಜೀವನವನ್ನ ಸಾಗಿಸಲು, ಜೊತೆಗೆ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಅಥವಾ ಇತರೆ ಒಂದು ಮೂಲಭೂತ ಸೌಕರ್ಯಗಳು ಬೇಕಾದ್ರೂ ಸಹ ಒಂದು ಆಟೋವನ್ನ ನಡೆಸಿ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಈಗ ಎಲ್ಲೋ ಒಂದ್ ಕಡೆ 3 ದಿನಗಳಿಂದಲೂ ಸಹ ಈ ಒಂದು ಗ್ಯಾಸ್ ಸಿಗದ ಹಿನ್ನೆಲೆ ಬಹಳಷ್ಟು ರೀತಿಯಾದಂತಹ ತೊಂದರೆಗೊಳಗಾಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಬಹಳಷ್ಟು ಕಷ್ಟದ ಜೀವನ ಸಾಗಿಸ್ಬೇಕಾಗುತ್ತೆ ಅಂತ ಒಂದು ರೀತಿ ತಮ್ಮ ಅಳಲನ್ನ ತೋಡ್ಕೊಂತಾ ಇದ್ರೆ, ಸಾಕಷ್ಟು ಜನ ಆಟೋ ಚಾಲಕರು ಮಾತ್ರ ಪ್ರತಿನಿತ್ಯವೂ ಸಹ ಒಂದು ಈ ಆಟೋ ಗ್ಯಾಸ್ ತುಂಬಿಸುವಂತಹ ಪೆಟ್ರೋಲ್ ಬಂಕ್ಗಳು ಏನಿದೆಯೋ ಇದನ್ನ ಗ್ಯಾಸ್ ಬಂಕ್ಗಳ ಬಳಿ ಬಂದು ವಾಪಸ್ ಆಗ್ತಾ ಇರುವಂತಹ ಘಟನೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಈ ಹಿಂದೆ ಒಂದು ಸಾಕಷ್ಟು ರೀತಿಯಾದಂತಹ ಇಂಥ ಅಭಾವ ಎದುರಾದ್ರೂ ಸಹ ಒಂದು 3 ದಿನಗಳ ಮಟ್ಟಿಗೆ ಸ್ಟಾಕ್ ಇಡ್ತಾ ಇತ್ತು. ಆದ್ರೆ ಈಗ ಏಕಾಏಕಿ ಒಂದು ಈ ರೀತಿಯ ಸಿಚುವೇಶನ್ ಬರ್ತಾ ಇರುವ ಹಿನ್ನೆಲೆ ಈ ಒಂದು ಗ್ಯಾಸ್ ಏಜೆನ್ಸಿ ಅವರು ಏನಿದ್ರು ಅವರು ಕೂಡ ಒಂದು ರೀತಿಯಾದಂತಹ ಹಿಂದೇಟನ್ನ ಆಗ್ತಾ ಇದ್ರೆ, ಯಾವಾಗ ಗ್ಯಾಸ್ ಸಿಗುತ್ತೆ ಅಂತ ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ ಅಂತ ಒಂದು ರೀತಿ ಗೊಂದಲಮಯ ಮಾತನ್ನ ಹೇಳ್ತಾ ಇರೋದ್ರಿಂದ ಇಲ್ಲಿ ಗ್ಯಾಸ್ ಅನ್ನ ಏಜೆನ್ಸಿಗಳನ್ನ ಮುಗಿಕೊಂಡಿರುವಂತಹ ಮಾಲೀಕರಿಗೂ ಸಹ ಇಲ್ಲಿ ಒಂದು ರೀತಿಯಾದಂತಹ ದೊಡ್ಡ ಹೊಡೆತ ಬೀಳ್ತಾ ಇದೆ. ಯಾಕಂದ್ರೆ ಅವರು ಸಹ ಒಂದು ಕೂಲಿ ಕಾರ್ಮಿಕರನ್ನ ಇಟ್ಕೊಂಡು ಇಲ್ಲಿ ಒಂದು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಆದ್ರೆ ಈ ರೀತಿಯಾದಂತಹ ಘಟನೆಗಳು ಬರ್ತಾ ಇರೋದ್ರಿಂದ ನಾವು ಯಾವ ರೀತಿ ಜೀವನ ಸಾಗಿಸಬೇಕು ಅಂತ ತಮ್ಮ ಅಳಲನ್ನ ತೋಡ್ಕೊಂತಾ ಇರುವಂತದ್ದು ಧನಿಶ್ರೀ. ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮೆಲ್ಲ ಮಾಹಿತಿಗಾಗಿ.
ಆಟೋ ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಪರದಾಟ ನಡೆಸ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಟೋ ಚಾಲಕರ ಗೋಳು ಕೇಳೋರೆ ಇಲ್ಲದಂತ ಆಗ್ಬಿಟ್ಟಿದೆ. ಉತ್ತರ ಕನ್ನಡದ ಕುಮಾಟಾದಲ್ಲಿ ಆಟೋಗಳು ಕ್ಯೂ ನಿಂತಿವೆ ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ. ಅಳವೆಕೋಡಿಯಿಂದ ಹೊನ್ಮಾವರೆಗೂ ಕೂಡ ಕ್ಯೂ ನಿಂತಿರೋದು. ಬರೋಬ್ಬರಿ 500 ರೂಪಾಯಿ ಗ್ಯಾಸ್ ಖರೀದಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಅಂದ್ರೆ ಇಲ್ಲಿ ಗ್ಯಾಸ್ ಇದೆ, ಬಟ್ ಒಬ್ಬರಿಗೆ 500 ರೂಪಾಯಿಗಾಗುವಷ್ಟು ಗ್ಯಾಸ್ ಅನ್ನು ಹಾಕೋಕೆ ಅವಕಾಶ ಇರೋದು. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ ಅಂದ್ರೆ ಸಂಜೆ 6 ಗಂಟೆವರೆಗೆ ಮಾತ್ರ ವಿತರಣೆಗೆ ಅವಕಾಶ ಇರುವಂಥದ್ದು. ಒಂದಷ್ಟು ರೂಲ್ಸ್ಗಳನ್ನು ಹಾಕಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಎಷ್ಟು ಉದ್ದಕ್ಕೆ ಕ್ಯೂ ನಿಂತಿದೆ ಅಂತ. ಅಂದ್ರೆ ಇವೆಲ್ಲರಿಗೂ ಕೂಡ ಇಷ್ಟು ದೊಡ್ಡ ಕ್ಯೂನಲ್ಲಿ ನಿಂತರೂ ಕೂಡ ಗಟ್ಟಲೆ ಕ್ಯೂನಲ್ಲಿ ನಿಂತರೂ ಕೂಡ ಅವರು ಹೋಗಿ ಹಾಕಿಸ್ಕೋಬೇಕಾಗಿರುವಂಥ ಗ್ಯಾಸ್ ಎಷ್ಟಪ್ಪ ಅಂತಂದ್ರೆ 500 ರೂಪಾಯಿ ಗ್ಯಾಸ್ ಮಾತ್ರ. ಅದು ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಇರುತ್ತೆ. ಮಹಾಯುದ್ಧದ ಎಫೆಕ್ಟ್ಗೆ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಮಂಗಳೂರಿನ ಆಟೋ ಎಲ್ಪಿಜಿ ಸ್ಟೇಷನ್ಗಳ ಮುಂದೆ ಕೂಡ ಕ್ಯೂ ನಿಂತಿರೋದು. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟ ನಡೆಸುತ್ತಿದ್ದಾರೆ. ಎಲ್ಪಿಜಿ ಸ್ಟೇಷನ್ ಮುಂದೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಅದ್ರ ಜೊತೆಗೆ ಈ ಗ್ಯಾಸ್ ಬಂಕ್ನವರು ಏನಿದ್ದಾರೆ ದುಪ್ಪಟ್ಟು ಹಣವನ್ನ ಪೀಕ್ತಾ ಇದ್ದಾರಂತೆ. ಬಂಕ್ನ ಮಾಲೀಕರು ಇದೇ ಸರಿಯಾದ ಸಮಯ ಅಂತ ಹೇಳ್ಕೊಂಡು ವಸೂಲಿಗೆ ಇಳಿದು ಬಿಟ್ಟಿದ್ದಾರೆ. ಮಂಗಳೂರು ನಗರದ ಬಲ್ಮಠ ರಸ್ತೆಯಲ್ಲಿರುವಂತಹ ಗೋ ಗ್ಯಾಸ್ ಆಟೋ ಏಜೆನ್ಸಿ 1-2 ರೇಟ್ ಅನ್ನ ಕೇಳ್ತಾ ಇದೆಯಂತೆ. ನಿಮ್ಗೆ ಗ್ಯಾಸ್ ಬೇಕಂದ್ರೆ 1-2 ಪೇ ಮಾಡ್ಬಿಟ್ಟು ಹೋಗಿ ಅಂತ. 1 ಗಂಟೆ ಆಯಿತು. ಅಬೌಟ್ ಸಾಧಾರಣ 1.5 ಕಿಲೋಮೀಟರ್ ದೂರದಿಂದ ಇನ್ನೂ ಕೂಡ ಲೈನ್ನಲ್ಲಿ ಇದ್ದೇನೆ. ಈಗ ಒಂದು 15-20ಕ್ಕೆ ಆಗ್ಬೋದು. ಇದು ಬೆಳಿಗ್ಗೆ ಉಂಟಿದ್ದು. ಮತ್ತು ಯಾವ ಕಡೆ ಕೂಡ ಗ್ಯಾಸ್ ಇಲ್ಲ, ಖಾಲಿ ಇದೊಂದು ಮಾತ್ರ. ಕಷ್ಟ ಏನೋ ಇವತ್ತು ಈಗ ಆದರೆ ನಮಗೆ 100-200 ರೂಪಾಯಿ ಕೂಡ ದುಡಿಲಿಕ್ಕೆ ಆಗಲಿಕ್ಕೆ ಸಾಧ್ಯವಿಲ್ಲ. ತುಂಬ ಕಷ್ಟ. ಮತ್ತು ಇದು ನಾವು ಏನು ಮಾಡಿದ್ರೆ ಈಗ ಗ್ಯಾಸಿಗೆ ಹಾಕಬೇಕು. ಎರಡು ದಿನ ಮುಗಿಯಿತು, ಆದ್ರೆ ಸಿಗುದಿಲ್ಲ ಟೈಮ್. ಅಲ್ಲಿಂದ ಬಂದು ಇಲ್ಲಿ ಬಂತು, ಅಲ್ಲಿ ಎಲ್ಲಿ ಪಂಪ್ ಅಲ್ಲಿ ಇಲ್ಲ. 4-7 ಪಂಪ್ ಉಂಟು, ಎಲ್ಲಿ ಪಂಪ್ ಇಲ್ಲ. ಸೇರಿ ಇದೊಂದಲ್ಲಿ ಉಂಟು. ಇಲ್ಲಿ ನಾವು ಬಂದು 2-3 ಗಂಟೆ ತನಕ ಕಾಯ್ತಾ ಇದ್ದೇವೆ. ಬಾಡಿಗೆ ಮಾಡುದು ಹೇಗೆ? ಹೀಗೆ ನಿಲ್ಲಬೇಕು ಲೈನ್ನಲ್ಲಿ. ಬಾಡಿಗೆ ಆಗುವುದು ಸಾಧ್ಯ ಇಲ್ಲ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಸಂಘರ್ಷ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಎಫೆಕ್ಟ್ ತಟ್ಟಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಎಲ್ಪಿಜಿ ಸಿಲಿಂಡರ್ ಕೊರತೆ ಇದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೌದೆ ಖರೀದಿ ಮಾಡಿ ಅಡುಗೆಯನ್ನ ಮಾಡ್ತಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಕೆಲವರು ಇಂದಿರಾ ಕ್ಯಾಂಟೀನ್ ಮೇಲಿನ ಅವಲಂಬಿತರಾಗಿರ್ತಾರೆ. ಅವರಿಗಾದ್ರೂ ಊಟ ಹಾಕಬೇಕಲ್ವಾ, ಆ ನಿಟ್ಟಿನಲ್ಲಿ ಸೌದೆ ಖರೀದಿ ಮಾಡ್ತಿದ್ದಾರೆ. ನಿತ್ಯವೂ 500ಕ್ಕೂ ಹೆಚ್ಚು ಜನರಿಗೆ ಅಡುಗೆ ಮಾಡಿ ಉಣ ಬಡಿಸಲಾಗ್ತಾ ಇದೆ. ಕಷ್ಟ ಆದ್ರೂ ಪರವಾಗಿಲ್ಲ, ಸೌದೆಯನ್ನ ಖರೀದಿ ಮಾಡಿ ಸೌದೆಯಿಂದ ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ. ಹೋಟೆಲ್ಗಳಿಗೆ ಸಿಲಿಂಡರ್ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋಟೆಲ್ ಅವರಿಗೆ ನಾಳೆ ಗ್ಯಾಸ್ ಡೆಲಿವರಿ ಆಗ್ತವೆ. 17,500 ಸಿಲಿಂಡರ್ ಹೋಟೆಲ್ ಅವರಿಗೆ ಸಿಗತ್ತೆ ಅಂತ ಹೇಳಿದ್ದಾರೆ. ತಕ್ಕ ಮಟ್ಟಿಗೆ ಗ್ಯಾಸ್ ಅಭಾವ ಹೋಟೆಲ್ ಅವರಿಗೆ ಏನಾಗ್ತಾ ಇದೆ ನೋಡಿ, ಅದಕ್ಕೊಂದು ಸೊಲ್ಯೂಷನ್ ಅಂತಾನೆ ಹೇಳಬಹುದು. ಅಂದ್ರೆ ನಾಳೆ ಬರೋಬ್ಬರಿ 17,500 ಸಿಲಿಂಡರ್ ಹೋಟೆಲ್ ಅವರಿಗೆ ಸಿಗುತ್ತೆ. ಯಾರು ಕೂಡ ಭಯ ಬೀಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ಮುನಿಯಪ್ಪ ಭರವಸೆಯನ್ನ ಕೊಟ್ಟಿದ್ದಾರೆ. ಎಷ್ಟು ದಿನ ಹೋಟೆಲ್ಗಳಲ್ಲಿ ಸಮಸ್ಯೆ ಎದುರಾಯಿತು, ಕೆಲವೊಂದು ಹೋಟೆಲ್ಗಳು ಬಂದ್ ಆಯಿತು. ಸರ್ಕಾರದ ಮುಂದಾಳತ್ವದಲ್ಲಿ ಒಂದಷ್ಟು ಗ್ಯಾಸ್ ಸಿಲಿಂಡರ್ ಅನ್ನು ಒದಗಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ಈ ಹೋಟೆಲ್ನ ಸಂಘಟನೆಯವರು ಅದಕ್ಕೊಂದು ವಿರೋಧ ವ್ಯಕ್ತಪಡಿಸಿದ್ರು. ನಮ್ಗೆ ಇನ್ನಷ್ಟು ಬೇಕು, ಅಂದ್ರೆ ನೀವು 20ರಷ್ಟು ಪೂರೈಕೆ ಮಾಡ್ತೀರಾ ಅಂತ ಹೇಳಿದ್ದೀರಾ, ಬಟ್ ನಮ್ಗೆ 50ರಿಂದ 70ರಷ್ಟು ಪೂರೈಕೆ ಆಗಬೇಕು ಅಂತ ಹೇಳಿತ್ತು. ಸೊ ಅದಕ್ಕೆ ಮಾತಿಗೆ ಒಪ್ಪಿ ಈಗ ನಾಳೆ 17,500 ಸಿಲಿಂಡರ್ ಹೋಟೆಲ್ ಅವರಿಗೆ ಸಿಗುತ್ತೆ. ತಕ್ಕ ಮಟ್ಟಿಗೆ ಹೋಟೆಲಲ್ಲಿ ಉದ್ಭವ ಆಗಿರುವಂತಹ ಸಮಸ್ಯೆ ಏನಿದೆ ಅದಕ್ಕೊಂದು ಪರಿಹಾರವಂತೂ ನಾಳೆ ಸಿಗಲಿದೆ ಅಂತ ಹೇಳ್ಕೊಂಡು KH ಮುನಿಯಪ್ಪ ಹೇಳಿದ್ದಾರೆ. ಇವತ್ತು ಆಯಿಲ್ ಕಂಪನೀಸ್ ಎಲ್ಲನೂ ಆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಕಳಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಈ ಹೋಟ್ಲ್ಸ್ ಯಾರಿದ್ದಾರೆ 17,500 ಅನೌನ್ಸ್ ಮಾಡಿದ್ದೀನಲ್ಲ, ದೇ ವಿಲ್ ಗೆಟ್. ನೆಕ್ಸ್ಟ್ ಇನ್ನೇನಿದೆ, ಎನಿಥಿಂಗ್ ಮೋರ್? ಹೋಟ್ಲ್ ಮಾಲೀಕರಾಗಲಿ ನೆನ್ನೆ ಏನೇನು ಹೇಳಿದ್ದೀನಿ ಅದೆಲ್ಲ ಕೂಡ ನಾಳೆ ಡೆಲಿವರಿ ಆಗ್ತದೆ. ಯಾರೂ ಆತಂಕ ಪಡಬೇಕಾಗಿಲ್ಲ. ಡೊಮೆಸ್ಟಿಕ್ನವರು ವಿನಾಕಾರಣ ಡಿಸ್ಟ್ರಿಬ್ಯೂಟರ್ ಇದ್ರ ಹತ್ರ ಹೋಗಬಾರ್ದು ಅಂತ ಹೇಳಿದ್ದೀನಿ. ಅವರು 25 ದಿನ ಆತನೇ ಬುಕ್ ಮಾಡಲಿ, ಅವ್ರಿಗೆ ಸಿಲಿಂಡರ್ ಸಿಗ್ತದೆ. ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನ. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿಶೇಷವಾಗಿ ಒಂದು ಮನವಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ.
ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಿ